ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಶಾರ್ಟ್ಸಲ್ಲಿ ಕ್ವೆಶ್ಚನ್ ಕೇಳ್ತಾ ಇದ್ರು ಡಾಗ್ ರಿಲೇಟೆಡ್. ಅದು ಏನೇನೋ ವಿಚಿತ್ರ ಕ್ವೆಶ್ಚನ್ಸ್ ಎಲ್ಲ ಬರ್ತಾ ಇದೆ. ಅದಕ್ಕೆ ಆನ್ಸರ್‌ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡ್ತೀನಿ. ಫುಡ್ ಬಗ್ಗೆ ಮತ್ತು ಟ್ರೈನಿಂಗ್ ಬಗ್ಗೆ ಅದೆಲ್ಲ ಓಕೆ. ಅದು ಬಿಟ್ಟು ಇನ್ನೂ ಏನೇನೋ ಕೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಡಾಗ್ ಎಲ್ಲ ಕೂಗ್ತಿರುತ್ತೆ. ರಾತ್ರಿ ಹೊರಗಡೆ ಡಾಗ್ಸ್ ಎಲ್ಲ ಕೂಗುತ್ತಲ್ವಾ? ಅದು ನಿಮ್ಮ ಮನೇಲೂ ಅದೇ ರೀತಿ ಡಾಗ್ ನೈಟ್ ಆದಾಗ ಕೂಗುತ್ತಾ? ಯಾಕೆ ಹಂಗೆ ಕೂಗುತ್ತೆ ಅಂತೆಲ್ಲ? ಆ ಥರ ಇಲ್ಲ. ಯಾಕೆ ಅಂತ ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆಮೇಲೆ ಇವತ್ತಿನ ವ್ಲಾಗಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಯೂಶ್ವಲಿ ನಾವು ಏನಾದರೂ ಈಗ ಕಾಯಿ ಚಟ್ನಿ ಮಾಡ್ಕೋಬೇಕು, ಸಾಂಬಾರಿಗೆ ಕಾಯಿ ಹೊಡ್ಕೋಬೇಕು ಅಂದಾಗ ಅರ್ಜೆಂಟ್ ಎಲ್ಲ ಅದೇ ಟೈಮ್ಗೆ ಅಂದರೆ ನಮಗೆ ಎಷ್ಟು ಸಮಯ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ಕಾಯಿ ಹೊಡೆದು ಸಮಯ ಇದ್ದಾಗ ಅಡ್ವಾನ್ಸ್ ಈ ಥರ ಎಲ್ಲ ಪೀಸ್ ಮಾಡಿ ರೆಡಿ ಮಾಡಿಟ್ಕೊಳ್ತೀನಿ. ಯಾವ ಥರ ಏನೆಲ್ಲ ಮಾಡಿ ಪ್ರಿಪೇರ್ ಮಾಡಿಟ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಾಯಿನ ನಾನು ಯೂಶ್ವಲಿ ಈ ಥರ ಸ್ವಲ್ಪ ದಪ್ಪವಾಗಿರುವಂಥ ನೈಫ್‌ನ ತಗೋಬೇಕು. ಅದರಿಂದ ಈ ಥರ ಪೀಸ್ ಮಾಡಿ ತೆಗೆದು ಇಟ್ಕೊಳ್ತೀನಿ. ಇದಾದರೆ ನನಗೆ ತುಂಬ ಈಸಿ ಆಗುತ್ತೆ. ಒಂದು 5 ಮಿನಿಟ್ಸಲ್ಲಿ ನಾನು ಒಂದು 3, 4 ಕಾಯಿನ ಈ ಥರ ಪೀಸ್ ಮಾಡಿ ಇಟ್ಕೊಂಬಿಡ್ಬೋದು. ಅಷ್ಟು ನನಗೆ ಈಸಿ ಆಗುತ್ತೆ. ತುರಿದು ಇಟ್ಕೊಳ್ಳಲ್ಲ ನಾನು. ತುರಿಯೋದಕ್ಕೆ ತುಂಬ ಸಮಯ ಹೋಗುತ್ತೆ. ಹಾಗಾಗಿ ನೋಡಿ, 2 ಕಾಯಿನ ಈಗ ಪೀಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೈಫ್‌ನ ನಾನು ಯಾವ ಥರ ಯೂಸ್ ಮಾಡಿದೆ ನೀವು ಅದೇ ರೀತಿ ಮಾಡಿದರೆ ಅದು ಬೇಗ ಬರುತ್ತೆ. ಅದಾದಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಫ್ರಿಜ್ ಇರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾವು ಚಿಪ್ಪಿಂದ ಕೊಬ್ಬರಿಯನ್ನು ತೆಗೆದೇನೆ ಗ್ಯಾಸ್ ಹತ್ರ ಇಟ್ಕೋಬೋದು. ಈ ಥರ ಪೀಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಅದು ಹಾಳಾಗುತ್ತೆ. ಫ್ರಿಜ್ ಇತ್ತಂದರೆ ಏನೂ ಕೆಡಲ್ಲ. ಸೊ ಹಾಗಾಗಿ ಫ್ರಿಜ್ ಇದ್ದರೆ ಮಾತ್ರನೇ ಇದನ್ನು ಈ ಥರ ಅಡ್ವಾನ್ಸ್ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು. ಕಾಯಿ ಪೀಸ್‌ನ ಆ ಥರ ಮಾಡಿಟ್ಕೊಳ್ತೀನಿ. ಎವ್ರಿಡೇ ಬೇಕಾಗುತ್ತೆ ನಮ್ಮ ಮನೇಲಿ ಕಾಯಿ. ಕಾಯಿದು ಹಾಲೆಲ್ಲ ತೆಗಿಯೋದು ಇರುತ್ತೆ ಅಲ್ವಾ? ಬರೀ ಕಾಯಿ ಹಾಲನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಿಲ್ಕ್ ಹಾಲಿಗಿಂತ. ಸೊ ಹಾಗಾಗಿ ಹಾಲು ಬೇಕಾಗುತ್ತೆ. ಮತ್ತು ಕೊಬ್ಬರಿ ಸಾಂಬಾರು, ಟೊಮೆಟೊ ಎಲ್ಲ ಹಾಕಿ ಕೊಬ್ಬರಿ ಸಾಂಬಾರು ಮಾಡೋದಕ್ಕೆ, ಮತ್ತು ಕಾಯಿ ಚಟ್ನಿಗೆ ಬೇಕೇ ಬೇಕಿರುತ್ತಲ್ವ. ಕೊಬ್ಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿದಿನ ರಾತ್ರಿ ಹಸಿ ಕೊಬ್ಬರಿಯನ್ನು ನಾವು ತಿಂದು ಮಲಗಬೇಕಂತೆ. ಅದಕ್ಕಾಗಿ ಅದೆಲ್ಲ ರೆಡಿ ಮಾಡಿಟ್ಕೊಳ್ತೀನಿ. ಹಾಗೆ ಮಾರ್ನಿಂಗ್ ABC ಜ್ಯೂಸ್, ಕ್ಯಾರೆಟ್, ಬೀಟ್ರೂಟ್, ಆ್ಯಪಲ್, ಆಮ್ಲ ಎಲ್ಲ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ಥರ ಹಿಂದಿನ ದಿನಾನೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಸಿಪ್ಪೆ ತೆಗೆದು ಅವುಗಳನ್ನ ತೊಳೆದು ನೀಟಾಗಿ ಕಟ್ ಮಾಡಿ ಈ ಥರ ಕಂಟೈನರಲ್ಲಿ, ಫ್ರಿಜ್ ಕಂಟೈನರ್ಸ್ ಬರುತ್ತಲ್ವ, ಅದರಲ್ಲಿ ಹಾಕಿಟ್ಕೊಳ್ತೀನಿ. ಸೊ ಅಂದರೆ ನೆಕ್ಸ್ಟ್ ಡೇ ನಾವು ಜ್ಯೂಸ್ ಮಾಡ್ಕೋಬೇಕು ಇತ್ತು ಅಂದರೆ ಪಟ್ ಅಂತ ಆಗಿಬಿಡುತ್ತೆ. ಇಲ್ಲ ಅವಾಗಿಂದ ಆವಾಗಲೇ ಅಂದರೆ ಬಹಳ ಸಮಯ ನಿಂತ್ಕೋಬೇಕಾಗುತ್ತಲ್ವ, ತುಂಬ ಕಾಲು ನೋವು ಬರುತ್ತೆ. ಮತ್ತು ಟೈಮ್ ಆಗೋಗಿತ್ತಂದರೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬ್ರೇಕ್‌ಫಾಸ್ಟು ಮಾಡಬೇಕು, ಲಂಚ್ ಬಾಕ್ಸ್ಗೂ ಮಾಡಬೇಕು, ಜೊತೆಗೆ ಜ್ಯೂಸು ಮಾಡಬೇಕು ಅಂದರೆ 2-3 ತಾಸು ಸಮಯ ತೊಗೊಂಬಿಡುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಫ್ರೀ ಸಮಯ ಇದ್ದಾಗ ಒಂದು ಅರ್ಧ ಗಂಟೆ ಸಮಯ ಕೊಟ್ಟು ಇವೆಲ್ಲ ಮಾಡಿ ಇಟ್ಕೊಂಬಿಟ್ರೆ ಮಾರ್ನಿಂಗ್ ಭಾಳ ಚೆನ್ನಾಗಿ ಅನಿಸುತ್ತೆ. ನೀವು ಬೇಕಿದ್ದರೆ ಟ್ರೈ ಮಾಡಿ. ಎಲ್ಲ ಈ ಕಸ ಎಲ್ಲ ಹರಡಿರುತ್ತೆ. ಬೆಳಗ್ಗೆನೇ ಮಾಡ್ತಾಯಿದ್ವಿ ಅಂದರೆ ಒಂದು ಕಡೆ ಕಸ ಇರುತ್ತೆ, ಒಂದು ಕಡೆ ಅಡುಗೆ ನಡೆಯುತ್ತೆ, ಒಂದು ಕಡೆ ಜ್ಯೂಸು, ಟೆನ್ಷನ್ ಅರ್ಜೆಂಟ್ ಆಗಿಬಿಟ್ಟು ಯಾವುದಾದ್ರೂ ಒಂದು ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಅಡ್ವಾನ್ಸ್ ನೋಡಿ, ಇದು ನಾನು ಇವಾಗ ಬೀಟ್ರೂಟು, ಕ್ಯಾರೆಟು, ಆ್ಯಪಲ್ ಎಲ್ಲ ಸೇರಿಸಿ ಜ್ಯೂಸ್ ಮಾಡ್ತಾ ಇರ್ತೀನಿ ಹೆಚ್ಚಾಗಿ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಏನಾದರೂ ನಾವು ಇದನ್ನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂದರೆ ತುರಿಬೇಕಾಗುತ್ತಲ್ವ. ಗ್ರೇಟ್ ಮಾಡಿದ್ದು ಬೀಟ್ರೂಟ್‌ನ ಗ್ರೇಟ್ ಮಾಡಿದ್ದು ಪಲ್ಯ ಚೆನ್ನಾಗಿರುತ್ತೆ. ಮತ್ತು ಅದರದ್ದು ಕೋಸಂಬರಿ ಅಂತೆಲ್ಲ ಮಾಡ್ಕೋಬೋದು, ಸಲಾಡ್ ಮಾಡ್ಕೋಬೋದು, ಎಲ್ಲದಕ್ಕೂ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪೀಸ್‌ನೇ ಮಾಡ್ತೀನಿ. ಹಾಗೆ ಜ್ಯೂಸರಲ್ಲಿ ನಾನು ಜ್ಯೂಸ್ ಮಾಡ್ಕೊಳ್ತೀನಿ. ಸಾಲಿಡಾಗಿ ನೀರು ಹಾಕ್ತೀನಿ, ಜ್ಯೂಸ್ ಸಿಗುತ್ತೆ. ಜ್ಯೂಸರಲ್ಲಿ ಮಾಡಿದರೆ ಅದಕ್ಕೆ ಈ ಥರ ಉದ್ದುದ್ದನೇ ದಪ್ಪ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸ್ ಆದರೆ ಜಾರಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ. ಈ ಥರ ಪೀಸ್ ಆದರೆ ನಮಗೆ ಜ್ಯೂಸರಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ದೊಡ್ಡ ಪೀಸ್‌ನೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಕ್ಯಾರೆಟು, ಕೊಬ್ಬರಿ, ಬೀಟ್ರೂಟ್ ಎಲ್ಲವನ್ನು ಈ ಥರ ಕಟ್ ಮಾಡಿ ಫ್ರಿಜ್ಜಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಬಹಳ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಈಸಿ ಅನಿಸುತ್ತೆ, ರಿಲ್ಯಾಕ್ಸ್ ಇರುತ್ತೆ. ಇಲ್ಲಾಂದರೆ ಬೇಗ ಎದ್ದೇಳಬೇಕಾಗುತ್ತೆ. ತುಂಬ ಬೇಗ ಎದ್ದು ಎಲ್ಲ ಕೆಲಸದಲ್ಲೇ ಸಮಯ ಕೊಡಬೇಕಾಗುತ್ತೆ. ಏನಾದರೂ ಸ್ವಂತ ನಾವೇನಾದರೂ ಮೆಡಿಟೇಷನ್, ಯೋಗಾಸನ ಮಾಡ್ಕೋಬೇಕು ಅಂದರೆ ಸಮಯ ಸಾಕಾಗಲ್ಲ. ಎಲ್ಲ ಕಿಚನ್ಗೆ ಕೊಡಬೇಕಾಗುತ್ತೆ. ನೋಡಿ, ಎಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ವೆಜಿಟೇಬಲ್ಸು ಎಲ್ಲವನ್ನೂ ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಅದನ್ನು ಕೂಡ ಇವತ್ತಿನ ವ್ಲಾಗಲ್ಲಿನೇ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಬ್ರೋಕೊಲಿ ಅವೆಲ್ಲ ನಾನು ಯಾವ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂತ. ಅದಾದಮೇಲೆ ಇದು ನೋಡಿ, ಲಕ್ಕಿ ಬಂಬು ಅಂತ ಸಿಗುತ್ತೆ ಅಲ್ವಾ, ಲಕ್ಕಿ ಬಂಬು ಪ್ಲ್ಯಾಂಟ್‌ನ ಯಾವ ಥರ ಕೇರ್ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಅವಾಗವಾಗ ನಾವು ಪ್ಲ್ಯಾಂಟ್‌ನ ತೊಳಿಬೇಕು. ಅದ್ರ ಮೇಲೆಲ್ಲ ಧೂಳ ಕೂತ್ಕೊಂಡಿರುತ್ತಲ್ವ, ಹಾಗಾಗಿ
ಆಮೇಲೆ ಇದ್ರ ಹೆಸರೇ ನೋಡಿ ಲಕ್ಕಿ ಬಂಬು ಅಂತ ಇದೆ. ಹೆಸರಿಗೆ ತಕ್ಕಂಗೆ ಅದು ಅಷ್ಟೇ ಲಕ್ಕನ್ನು ಕೊಡುತ್ತೆ ಮನೆಗೆ. ಮನೇಲಿ ಯೂಶ್ವಲಿ ಪ್ಲ್ಯಾಂಟ್ಸ್ ಎಲ್ಲ ಇದ್ದರೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಮತ್ತು ಆಕ್ಸಿಜನ್ ಎಲ್ಲ ಅದು ಚೆನ್ನಾಗಿ ರಿಲೀಸ್ ಮಾಡ್ತಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಕಣ್ಣಿಗೆ ಅವಾಗವಾಗ ನಾವು ಏನಾದರೂ ಹೆಚ್ಚು ಟಿ ವಿ, ಮೊಬೈಲ್ ಏನಾದರೂ ಯೂಸ್ ಮಾಡ್ತಾ ಇರ್ತೀವಲ್ವ, ಸ್ವಲ್ಪ 1 ನಿಮಿಷ ನಾವು ಅದನ್ನೆಲ್ಲ ಬಿಟ್ಟು ಕಂಟಿನ್ಯೂಸ್ ಆಗಿ ಗ್ರೀನ್ ಒಂದು 30 ಸೆಕೆಂಡ್ 1 ಮಿನಿಟ್ ಗ್ರೀನರಿನ ನೋಡಬೇಕು. ಹೊರಗೆ ಹೋಗಿ ಎದ್ದೋಗಿ ಆಗದೇ ಇದ್ದಾಗ ಇಮಿಡಿಯೇಟ್ ಮನೇಲೇ ಪ್ಲ್ಯಾಂಟ್ಸ್ನ ನಾವು ನೋಡ್ತಾ ಇದ್ವಿ ಅಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಆಮೇಲೆ ಇದ್ರ ಮೇಂಟೆನೆನ್ಸ್ ಕೂಡ ತುಂಬ ಈಸಿ ಇರುತ್ತೆ. ನೋಡಿ ಈ ಥರ ಒಂದು ಇದು ಗ್ಲಾಸಿಂದು ಜಾರ್ ಸಿಗುತ್ತೆ. ಅದರಲ್ಲಿ ನೀರು ಹಾಕಿ ಇಟ್ಟರೆ ಸಾಕು. ಇದಕ್ಕೇನು ಮಣ್ಣು, ಗೊಬ್ಬರ ಎಲ್ಲ ಹಾಕ್ತಾ ಇರಬೇಕು ಆ ಥರ ಏನೂ ಇಲ್ಲ. ಬರೀ ವಾಟರ್ ಇದ್ದರೆ ಸಾಕು, ಆರಾಮಾಗಿ ಬೆಳೆಯುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಇದನ್ನು ತೊಳೆದಾದ್ಮೇಲೆ ಇದಕ್ಕೆ ಫಿಲ್ಟರ್ ನೀರನ್ನೇ ಸೇರಿಸ್ಕೊಳ್ಬೇಕು ನಾವು. ತೋರಿಸ್ತೀನಿ ಅದನ್ನು. ನೋಡಿ ಈ ಥರ ನಿಧಾನವಾಗಿ ಗ್ಲಾಸ್ ಅಲ್ವಾ, ಹುಷಾರಾಗಿ ತೊಳೆದುಕೊಂಡು ಅದರಲ್ಲಿ ಇದು ಬಂದಿದೆ, ಸ್ಟೋನ್ಸ್ ಬಂದಿದೆ. ಆ ಸ್ಟೋನ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಏನೂ ತೊಂದರೆ ಇಲ್ಲ. ಅದು ತೊಗೊಳ್ಳುವಾಗಲೇ ಸ್ಟೋನ್ ಬಂದಿದೆ, ಸೊ ಅದರಿಂದ ಗಿಡಕ್ಕೇನು ತೊಂದರೆ ಆಗೋಲ್ಲ. ಹೇಗೆ ಈಗ ಹೊಳೆಯಲ್ಲಿ ಈ ಥರದ್ದು ಜಾಸ್ತಿ ಪ್ಲ್ಯಾಂಟ್ಸ್ ಇರುತ್ತೆ. ಹೊಳೆ ಎಲ್ಲ ಹೋಗಿದ್ದರೆ ಗೊತ್ತಿರುತ್ತೆ. ಕೆರೆ ಅಲ್ಲ, ಹರಿಯೋ ನೀರಲ್ಲಿ ಇರುತ್ತೆ. ಆಣೆಕಲ್ಲೆಲ್ಲ ಇರುತ್ತಲ್ವ, ಅಲ್ಲಿ ಇದು ಉಸುಗಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಾ ಇರುತ್ತೆ. ಆ ಥರ ಗಿಡ ಇದು. ಲಕ್ಕಿ ಬಂಬು ಅಂತ ಹೇಳ್ತಾರೆ. ಇದು ತೊಗೊಂಡ್ಮೇಲೆ ನಿಜವಾಗ್ಲೂ ಏನಾದರೂ ಕೆಲಸಗಳು ನಿಂತೋಗಿದ್ದ ಕೆಲಸ ಇರುತ್ತಲ್ವ, ಅದು ಕೂಡ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫಿಲ್ಟ್ರ್ ನೀರನ್ನೇ ಹಾಕಬೇಕು, ನಾರ್ಮಲ್ ಟ್ಯಾಪ್ ವಾಟರ್ನ ಹಾಕಬೇಡಿ. ನಾವು ಎಂಥ ನೀರು ಕುಡಿತಾ ಇರ್ತೀವಲ್ವ ಚೆನ್ನಾಗಿರೋದು, ಅದೇ ನೀರನ್ನೇ ಹಾಕಬೇಕು. ಅಂದರೆ ಚೆನ್ನಾಗಿ ಬೆಳೆಯುತ್ತೆ. ಆವಾಗ ಒಂದು 20 ಡೇಸ್ಗೊಂದ್ಸರಿ ಅದರ ಮೇಲ್ಗಡೆ ಸಾಫ್ಟಾಗಿ ನೀರನ್ನು ಹಾಕಿ ತೊಳಿಬೇಕು. ಆಮೇಲೆ ಸೋಪು ಗೀಪು ಏನೋ ಗ್ಲಾಸ್ಗೆ ಯಾವುದಕ್ಕೂ ಹಾಕೋ ಹಾಗಿಲ್ಲ. ಗ್ಲಾಸ್ ತೊಳಿಬೇಕು ಅಂದರೆ ಜಾರ್ನ ಸೋಪ್ ಹಾಕಬೇಕಾ ಅಂತ ಅಂದ್ಕೋಬೇಡಿ. ಸೋಪ್ ಹಾಕಿದರೆ ಗಿಡ ಹಾಳಾಗೋಗುತ್ತೆ. ಸೊ ಹಾಗಾಗಿ ನಾರ್ಮಲ್ ವಾಟ್ರಿಂದ ತೊಳೆದು ಈ ಥರ ನೀಟಾಗಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಲುಕ್ಕು ಚೆನ್ನಾಗಿರುತ್ತೆ, ಮತ್ತು ವೈಬ್ರೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ಹೇಳ್ತಾ ಇದ್ನಲ್ವ, ಹೆಸರಿಗೆ ತಕ್ಕಂಗೆ ಇದು ಲಕ್ಕನ್ನು ತಂದುಕೊಡುತ್ತೆ. ಏನಾದರೂ ಮನೆಯಲ್ಲಿ ಕೆಲಸಗಳು ನಿಂತೋಗಿತ್ತು ಅಂದರೆ ಅದು ರೀಸ್ಟಾರ್ಟ್ ಆಗುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಿರೋದು. ಇದನ್ನು ತೊಗೊಂಡು ಬಂದಮೇಲೆ ಈಗ ಆಲ್ಮೋಸ್ಟ್ 1 ವರ್ಷ ಆಗ್ತಾಯಿದೆ. ಇಷ್ಟು ಚೆನ್ನಾಗೇ ಇದೆ ನೋಡಿ, ಏನೂ ಆಗೋಲ್ಲ. ಯಾವಾಗಾದರೂ ಒಂದು ಎಲೆ ಸ್ವಲ್ಪ ಯೆಲ್ಲೋ ಕಲರ್ ಆಗುತ್ತೆ, ಅದು ಮುಗೀತು, ಅದರದ್ದು ಎನರ್ಜಿ ಕಂಪ್ಲೀಟ್ ಆದಾಗ ಅದನ್ನು ಕಿತ್ತು ನಾವು ಮತ್ತೆ ನೀರೆಲ್ಲ ಹಾಕಿ ಇಟ್ಕೋಬೋದು, ಏನೂ ಆಗೋಲ್ಲ. ಮತ್ತು ಹೊಸ ಎಲೆ ಬೆಳೀತಾ ಇರುತ್ತೆ. ಆಮೇಲೆ ನೋಡಿ ಇಲ್ಲಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಜ್ಯೂಸರಲ್ಲಿ ನಾನು ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಸಾಲಿಡ್ ಜ್ಯೂಸ್ ಸಿಗುತ್ತೆ, ನೀರನ್ನು ಸೇರಿಸ್ಕೊಳ್ಳೋ ಅಗತ್ಯ ಇರಲ್ಲ. ಮತ್ತು ತುಂಬ ಜನ ಏನಾದರೂ ಮನೆಯಲ್ಲಿದ್ದರೆ ಇದು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬರಿಗೆ ಇಬ್ಬರಿಗೆ ಅಂತ ಆದರೆ ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣ ಪೀಸ್ನ ಹಾಕಿ ಗ್ರೈಂಡ್ ಮಾಡಿ ಸೋಸ್ಕೊಂಬಿಡ್ಬೋದು. ಆದರೆ ಮನೇಲಿ ತುಂಬ ಜನ ಇದ್ದಾಗ ಅಥವಾ ಸಾಲಿಡೇ ಬೇಕು ಅಂತ ಇದ್ದರೆ ಈ ಥರ ಜ್ಯೂಸರ್, ಇದು ಸುಜಾತ ಕಂಪನಿದು ತೊಗೊಂಡಿದ್ದೀನಿ. ನೋಡಿ ಚೆನ್ನಾಗಿದೆ. ನಾಯ್ಸ್ ಬರುತ್ತೆ ಸ್ವಲ್ಪ, ಮ್ಯೂಟ್ ಮಾಡಿದ್ದೀನಿ ಅದನ್ನು. ಎಷ್ಟು ಬೇಕಾಗುತ್ತೆ ಅಷ್ಟು ಈ ಥರ ಮಾಡ್ಕೊಳ್ತೀನಿ. ಇದಾದಮೇಲೆ ಇದಕ್ಕೆ ನಿಂಬೆಹಣ್ಣು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ವ, ಆಮ್ಲ ಕೂಡ ಸೇರಿಸ್ಕೋಬೋದು. ತುಂಬ ಸ್ವೀಟ್ ಬಿಡುತ್ತೆ ಅದು. ಸಾಲಿಡಾಗಿ ನಾವು ರಸ ತೆಗಿತೀವಲ್ವ, ಬೀಟ್ರೂಟು ಸ್ವೀಟು, ಆ್ಯಪಲ್ ಅಂತೂ ಎಷ್ಟು ಸ್ವೀಟ್ ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸ್ವೀಟ್ ಬರುತ್ತೆ. ಹಾಗೆ ಕುಡಿಯೋದಕ್ಕೆ ಆಗೋಲ್ಲ. ಲೆಮನ್ ಬೇಕೇ ಬೇಕು, ಸ್ವಲ್ಪ ಹುಳಿ ಹಾಕಿದರೆ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಚೂರು ನೀರು ಹಾಕ್ಕೋಬೋದು, ಇಲ್ಲ ಹಾಗೇನೂ ಕುಡಿಬೋದು. ನೋಡಿ ಈ ಥರ ABC ಜ್ಯೂಸ್ ರೆಡಿ ಆಯಿತು. ಇದನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಸ್ಕಿನ್ ಕಂಪ್ಲೀಟ್ ಗ್ಲೋ ಆಗ್ತಾಯಿದೆ. ಇದೊಂದು ಬಿಗ್ ಸೀಕ್ರೆಟ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ ಎಲ್ಲ ಗ್ಲೋ ಆಗಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡಲೇಬೇಕು. ಹಾಗೆ ಮನೇಲಿ ಏನಾದರೂ ಫಂಕ್ಷನ್ಸ್ ಇರುತ್ತೆ ಅಲ್ವಾ, ಮುಂದೆ ಒಂದು 15 ಡೇಸ್ 1 ಮಂತ್ ಫಂಕ್ಷನ್ ಇತ್ತು ಅಂದರೆ ಆ ಸಮಯಕ್ಕೆ ನೀವು ರೆಗ್ಯುಲರ್ ಆಗಿ ಇದನ್ನು ಡೈಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕಿ ಆದರೂ ಮಾಡ್ಕೊಳ್ಳಿ ಮಿಕ್ಸಿ ಜಾರಲ್ಲಿ. ಈ ಕಾಂಬಿನೇಷನ್ದು ABC ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಮತ್ತು ಲೆಮನ್ ಸೇರಿಸಿ ನೀವು ಜ್ಯೂಸನ್ನ ಮಾಡ್ಕೊಳ್ಳಿ. ಎವ್ರಿ ಡೇ ಕುಡಿತಾ ಇರಿ. ಪಕ್ಕ ನಿಮ್ಮ ಸ್ಕಿನ್ ಹೆಂಗೆ ಬ್ರೈಟ್ ಆಗುತ್ತೆ ಅಂದರೆ ನಿಮಗೆ ನಂಬೋಕ್ಕಾಗಲ್ಲ. ಮತ್ತು ಕೂದಲು ಚೆನ್ನಾಗಿ ಆಗ್ತಾ ಬರುತ್ತೆ, ನೇಲ್ ಗ್ರೋತ್ ಆಗುತ್ತೆ, ಸ್ಕಿನ್ ಅಲರ್ಜಿ ಇದ್ದರೆ ಕಡಿಮೆ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಇವೆಲ್ಲ ವೆಜಿಟೇಬಲ್ ಜ್ಯೂಸ್ ಭಾಳ ಹೆಲ್ಪ್ ಮಾಡ್ತವೆ, ಟ್ರೈ ಮಾಡಿ. ಅದಾದಮೇಲೆ ನೋಡಿ ಬ್ರೋಕೊಲಿನ ಅದನ್ನು ಕೂಡ 2-3 ತೊಗೊಂಡಿದ್ದೆ. ಕ್ಲೀನ್ ಮಾಡಿ ಈ ಥರ ಪೀಸ್ ಮಾಡಿ ರೆಡಿ ಇಟ್ಕೊಂಡ್ಬಿಡ್ತೀನಿ. ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು. ಫ್ರೆಶ್ ಆಗಿ ಇದ್ದರೆ ಎಲ್ಲೂ ಹುಳ ಇರಲ್ಲ. ಏನಾದರೂ ಸ್ವಲ್ಪ ಫ್ರೆಶ್ ಇರಲಿಲ್ಲ ಅಂದ್ರೇ ಡೇಂಜರ್, ಚಾನ್ಸಸ್ ಇರುತ್ತೆ. ಭಾಳ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಬೀನ್ಸ್ ಇದ್ದರೆ
ಎಲ್ಲವನ್ನು ಕ್ಲೀನ್ ಮಾಡಿ ಈ ಥರ ನಾವು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೂ ನೀಟಾಗುತ್ತೆ ಮತ್ತು ಈಸಿ ಆಗುತ್ತೆ. ನೀವು ಮಾರ್ನಿಂಗ್ ಅಡುಗೆ ಮಾಡ್ಕೋಬೇಕಂದ್ರೆ ಪಟ್ಟಂತ ಹಿಂಗೆ ತೊಗೊಂಡು ಒಂದು 10 ನಿಮಿಷ ಹೊರಗಿಡಬೇಕು. ಅದು ಸ್ವಲ್ಪ ಕೋಲ್ಡ್ ಕಡಿಮೆ ಆದಮೇಲೆ ಅಡುಗೆಗೆ ಯೂಸ್ ಮಾಡ್ಕೊಳ್ಬೇಕು. ಇಟ್ಬಿಟ್ಟು ಆಮೇಲೆ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಭಾಳ ಹಗುರ ಅನಿಸುತ್ತೆ ಕೆಲಸ. ಟ್ರೈ ಮಾಡಿ ನೋಡಿ ನೀವೂ. ಎಲ್ಲರೂ ಹಾಗೆ ಮಾಡ್ತಿರ್ತಾರೆ ಅಂದ್ಕೊಳ್ತೀನಿ. ಆದರೂ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಮೆಂತ್ಯ ಸೊಪ್ಪು ಇತ್ತು, ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೀನ್ಸು, ಆಮೇಲೆ ಬ್ರೊಕೊಲಿ, ಕೊತ್ತಂಬರಿ, ಆಮೇಲೆ ಕಾಲಿಫ್ಲವರ್ ಅದನ್ನು ಎಲ್ಲ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಸಿ ಆಗುತ್ತೆ ಫ್ರೈ ಮಾಡೋದಕ್ಕೆ ಏನಕ್ಕಾರ ಅಂತ ಪಲ್ಯಕ್ಕೆ ಎಲ್ಲ. ಇಷ್ಟು ಆಯಿತು ಈ ಥರ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ 2-3 ದಿನಕ್ಕೆ ಆಗೋಷ್ಟು ಇರುತ್ತೆ ಎಲ್ಲ. ಇದು ಹೆಲ್ಪ್ ಆಗುತ್ತೆ. ಅದರಲ್ಲೂ ಸೊಪ್ಪಿನ ಕೆಲಸ ಅಂತೂ ಗೊತ್ತಲ್ವ, ತುಂಬ ತೊಳಿಬೇಕು. ಅವಾಗ 2-3 ಸರಿ ತೊಳೆದ್ರೂ ಅದು ಸಮಾಧಾನ ಆಗೋಲ್ಲ. ಮಣ್ಣು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ ತೊಳೆದಿಟ್ಕೊಂಡ್ವಿ ಅಂದರೆ ಎಷ್ಟು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಡೇ ಸೊಪ್ಪಿನ ಸಾಂಬಾರು ಏನಾದರೂ ಚಪಾತಿಗೆ ಹಾಕ್ಕೊಳ್ಳೋದಿದ್ರೆ ಸೊಪ್ಪನ್ನು ಆವಾಗ. ಅದಕ್ಕೆ ಸೊಪ್ಪುಗಳನ್ನೆಲ್ಲ ಅಡ್ವಾನ್ಸೇ ತೊಳೆದಿಟ್ಕೊಂಡ್ಬಿಡ್ತೀನಿ. ಈಗ ಬ್ರೊಕೊಲಿ ಸಲಾಡ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬ್ರೊಕೊಲಿ ಇದೊಂಥರ ಕಾಲಿಫ್ಲವರ್ ಥರನೇ ಇರುತ್ತೆ ನೋಡೋದಕ್ಕೆ, ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಒಂಥರ ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ರೀಸೆಂಟಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಫಸ್ಟ್ ಇದನ್ನು ಬಿಸಿನೀರಲ್ಲಿ ಹಾಕಿ ಈ ಥರ 1-2 ನಿಮಿಷ ಕುದಿಸ್ಕೋಬೇಕು. ಬಿಸಿನೀರಲ್ಲಿ ಹಾಕಿದ ತಕ್ಷಣ ಕಲರ್ ಎಷ್ಟು ಗ್ರೀನ್ ಆಯಿತು ನೋಡಿ, ಚೆನ್ನಾಗಾಗುತ್ತೆ. ಅದರಲ್ಲಿ ಏನಾದರೂ ಧೂಳು ಎಲ್ಲ ಇದ್ದರೆ ಹೋಗುತ್ತೆ, ಹುಳುಗಳಿದ್ದರೆ ಎಲ್ಲ ಕ್ಲೀನ್ ಆಗುತ್ತೆ. ಈ ಥರ ಕಲರ್ ಗ್ರೀನ್ ಆಯಿತು ಅಂದರೆ ಆಯಿತು, ಅದು ಸ್ವಲ್ಪ ಬೆಂದ ಹಾಗೆ ಆಗಿರುತ್ತೆ. ತುಂಬ ಏನು ಬೇಯಿಸ್ಕೊಳ್ಬೇಕಿಲ್ಲ. ಸ್ವಲ್ಪ 1-2 ನಿಮಿಷ ಬಿಸಿನೀರಲ್ಲೇ ಹಾಕಿ ಸೋಸ್ಕೊಳ್ತೀನಿ. ಅದಾದಮೇಲೆ ಇದನ್ನು ಡ್ರೈ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಅಂದರೆ ನಾವು ಸ್ವಲ್ಪ ಮಸಾಲೆ, ಖಾರದ ಪುಡಿ, ಉಪ್ಪು ಜಾಸ್ತಿ ಹಾಕ್ಕೊಳ್ತೀವಿ. ಸಲಾಡ್ಗಾದರೆ ಸ್ವಲ್ಪ ಎಲ್ಲ ಮೈಲ್ಡಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ವೆಜಿಟೇಬಲ್ನು ಸೇರಿಸ್ಕೊಳ್ತೀನಿ ಇದಕ್ಕೆ. ಬೀನ್ಸು, ಕ್ಯಾರೆಟ್, ಕ್ಯಾಬೇಜ್, ಟೊಮ್ಯಾಟೊ ಮತ್ತು ಪನ್ನೀರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಲಾಡ್ಗೆ ಮಾಡ್ತಾ ಇರೋದ್ರಿಂದ. ಹಾಗೆ ಸ್ಪೂನಿಂದ ಬರೀ ಬಾಯಿಂದ ತಿನ್ನೋದಕ್ಕೆ ಇಲ್ಲ ರೈಸ್ ಜೊತೆಗೂ ಇದು ಚೆನ್ನಾಗಿರುತ್ತೆ. ಎಲ್ಲವನ್ನು ಸೇರಿ ಎಣ್ಣೆ ಬಿಸಿ ಆದಮೇಲೆ ನಿಧಾನವಾಗಿ ಎಲ್ಲ ವೆಜಿಟೇಬಲ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು 30 ಸೆಕೆಂಡ್ ಮಾಡಿಕೊಂಡ್ರೆ ಸಾಕು ಒಂದೊಂದು ವೆಜಿಟೇಬಲ್ಗೆ. ಆಮೇಲೆ ಕ್ಯಾರೆಟ್, ಕ್ಯಾಬೇಜ್ ಎಲ್ಲ ಸೇರಿಸ್ಕೊಂಡು ಫ್ರೈ ಆದಮೇಲೆ ಬ್ರೊಕೊಲಿನ ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ಕೊಳ್ಬೇಕು. ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾರ್ಡ್ ಇದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ನೀರಲ್ಲಿ ಬೇರೆ ಬೇಯಿಸ್ಕೊಂಡಿರ್ತೀವಲ್ವ, ಅದಕ್ಕೆ. ಅದಾದಮೇಲೆ ಎಲ್ಲ ವೆಜಿಟೇಬಲ್ ಫ್ರೈ ಆದಮೇಲೆ ಲಾಸ್ಟಲ್ಲಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಸಲಾಡ್ ರೆಡಿ ಆಯಿತು. ಬರೀ ರೈಸ್ ಸಾಂಬಾರು ಎಲ್ಲ ಇದ್ದಾಗ ಬೇಜಾರಾಗುತ್ತಲ್ಲ, ಬರೀ ರೈಸ್ ಅಷ್ಟೇ ಹೇಗೆ ತಿನ್ನೋದು ಅನ್ನಿಸ್ತಿರುತ್ತಲ್ವ. ಈ ಥರ ಪಲ್ಯ ಸೈಡಲ್ಲಿ ಈ ಥರ ಸಲಾಡ್ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡ್ರೆ ಚಪಾತಿಗೂ ಚೆನ್ನಾಗಿರುತ್ತೆ. ಡಯಟಲ್ಲಿ ಇದ್ದವ್ರಿಗೆ ಹಾಗೆ ಬರೀ ಇದನ್ನಷ್ಟೇ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೂ ಸೂಪರಾಗಿರುತ್ತೆ. ನೀವೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಎಲ್ಲ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಡಾಗ್ ರಿಲೇಟೆಡ್ ಏನೇನು ಕ್ವಶನ್ಸ್ ಇತ್ತು ಮತ್ತು ಅದರ ಟ್ರೈನಿಂಗ್ ವಿಡಿಯೋ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದಕ್ಕೆ ಪೀ ಪಾಟಿ ಟ್ರೈನಿಂಗ್ನ ನಾನು ಯಾವ ಥರ ಮಾಡಿದೆ, ಎಷ್ಟು ಈಸಿಯಾಗಿ ಮಾಡ್ಬೋದು ವಿತ್ ಪ್ರೂಫ್ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೋಡಿ, ಅದರಲ್ಲಿ ಕೊನೆಗೆ ಪನ್ನೀರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೀರು ಹಾಕಿಲ್ಲ, ಆದರೆ ಅದು ಬ್ರೊಕೊಲಿನೇ ನೋಡಿ ನೀರು ಅಷ್ಟು ಬಿಟ್ಟಿದೆ, ರಸ ಬಿಟ್ಬಿಡುತ್ತೆ. ಅದು ಬ್ರೊಕೊಲಿಯಲ್ಲಿ ರಸ ತುಂಬ ಇರುತ್ತೆ. ಮತ್ತು ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಬೇಕಾಗಲ್ಲ. ಚೆನ್ನಾಗಿರುತ್ತೆ ಬ್ರೊಕೊಲಿ, ಒಂಥರ ಡಿಫ್ರೆಂಟಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ನೀವೂ ಟ್ರೈ ಮಾಡಿ ಬ್ರೊಕೊಲಿನ ಮಿಸ್ ಮಾಡದೆ. ನೋಡಿ, ಇವತ್ತಿನ ಊಟ ಈ ಥರ ಇತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.